ಹುಬ್ಬಳ್ಳಿಯ ಮಿನಿ ವಿಧಾನಸೌಧಕ್ಕೆ ಭೇಟಿ ನೀಡಿದ ಡಿಸಿ ದಿವ್ಯಪ್ರಭು ತಹಶೀಲ್ದಾರ್ ಹಾಗೂ ವಿವಿಧ ಕಚೇರಿ ಕಾರ್ಯವೈಖರಿ ವೀಕ್ಷಣೆಯನ್ನು ಮಾಡಿದ್ರು. ಹಳೆ ದಾಖಲೆಗಳ ಡಿಜಿಟಲೀಕರಣ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದ್ರಂತೆ. ಭೇಟಿ ಕೊಟ್ಟು ವಿವಿಧ ಕಚೇರಿಯಲ್ಲಿ ನಡೀತಾ ಇರುವಂಥ ಕಾರ್ಯವೈಖರಿಯನ್ನು ವೀಕ್ಷಣೆ ಮಾಡಿದ್ರಂತೆ. ಏನೇನು ಮಾಡ್ತಾ ಇದ್ದೀರಿ, ಪೇಪರ್ಗಳಲ್ಲಿ ಇರೋದನ್ನೆಲ್ಲ ಕಂಪ್ಯೂಟರ್ಗೆ ಫಿಲಪ್ ಮಾಡ್ತಿದ್ದೀರಾ, ತುಂಬ್ತಿದ್ದೀರಾ, ಅಪ್ಡೇಟ್ ಆಗ್ತಿದ್ದೀರಾ, ಗಣಕೀಕೃತವಾಗ್ತಾ ಇದೆಯಾ, ಎಲ್ಲವೂ ಕೂಡ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈಸಿ ಆಗ್ತಿದೆಯಾ? ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಾವು. ಈಗಲಾದರೂ ದಾಖಲಾತಿಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದೀರಾ, ಇಲ್ಲ ಕಾರಣ ಹೇಳ್ತಾ ಇದ್ದೀರಾ, ಅಥವಾ ಕೆಲಸ ಮಾಡ್ತಾ ಇದ್ದೀರಾ, ಸರಿಯಾದ ಕೆಲಸ ಮಾಡ್ತಾ ಇದ್ದೀರಾ, ಏನು ಆಗಬೇಕಾಗಿತ್ತು, ಏನು ಮಾಡ್ತಿದ್ದೀರಿ, ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವಂತಹ ದೃಶ್ಯಗಳು ಹುಬ್ಬಳ್ಳಿಯಿಂದ ನಮಗೆ ಸಿಗ್ತಾ ಇದೆ ವಿಜುವಲ್ಸ್. ತಹಶೀಲ್ದಾರ್ ಕಚೇರಿಗೆ ಡಿಸಿ ದಿಢೀರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಡಿಜಿಟಲೀಕರಣದ ವ್ಯವಸ್ಥೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿವಿಧ ಕಚೇರಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಕೆಲಸ ನಡೀತಾ ಇದೆ, ಪೇಪರಿಂದ ಕಂಪ್ಯೂಟರ್ ಆಗಿ ಎಷ್ಟು ವರ್ಡ್ಸ್ಗಳು ಕನ್ವರ್ಟ್ ಆಗ್ತಾ ಇದೆ, ಎಷ್ಟು ಪೇಪರ್ಗಳು ಕನ್ವರ್ಟ್ ಆಗ್ತಾ ಇದೆ, ಏನೆಲ್ಲ ನಡೀತಾ ಇದೆ ಅಲ್ಲಿ ಅನ್ನೋದ್ರ ಬಗ್ಗೆ ವಿವಿಧ ಕಚೇರಿಗಳಿಗೆ ಜಿಲ್ಲಾಧಿಕಾರಿ ಭೇಟಿಯನ್ನು ಕೊಟ್ರಂತೆ. ಅದು ಕಡತದಲ್ಲಿದೆ, ಅದು ಪೇಪರಲ್ಲಿದೆ, ಅದು ಫೈಲಲ್ಲಿದೆ ಅಂತ ಇದ್ರಲ್ಲ, ಈಗೆಲ್ಲ ಸಿಸ್ಟಮೆಟಿಕ್ ಆಗಿ ಡಿಜಿಟಲೀಕರಣಕ್ಕೆ ಬದಲಾವಣೆಗೊಳ್ರಿ ಅನ್ನೋ ಕಾರಣಕ್ಕೆ ಎಷ್ಟರ ಮಟ್ಟಿಗೆ ಚುರುಕಿನಿಂದ ಕೆಲಸ ನಡೀತಿದೆ ಅಂತ ಕಾರ್ಯವೈಖರಿಯನ್ನು ವೀಕ್ಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು.